ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನಕಿ, ಈ ಜಾನಕಿ ಬಂದೆ. ಏನತ್ತೆ? ನೋಡು, ನೀನು ಬೇಗ ಬೇಗ ತಿಂಡಿ ಮಾಡಿ ಮುಗಿಸ್ಬಿಡು. ಅವ್ರು ಬಂದ್ಮೇಲೆ ತಿಂಡಿ ಮಾಡ್ತಾ ಅಲ್ಲೇ ನಿಂತ್ಕೊಂಡಿದ್ರೆ ಚೆನ್ನಾಗಿರೋದಿಲ್ಲ. ಮಾಡ್ತಾ ಇದ್ದೀನಿ ಅತ್ತೆ. ಮೊದಲು ನೀವು ಮಾತ್ರೆ ತಗೊಳ್ಳಿ. ಅಳಿನ ಮದುವೆ ಮಾಡೋ ಸಂಭ್ರಮದಲ್ಲಿ ಮಾತ್ರೆ ಮರ್ತ್ಬಿಟ್ಟು BP ಶುಗರ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ ಮತ್ತೆ. ಓ, ನನಗೆ ಹೇಳಕ್ ಬರಬೇಡ ಕಣೆ. ನಾನು ಮಾತ್ರೆ ತೊಗೊಂಡು ಯಾವುದೋ ಕಾಲ ಆಯಿತು. ಹೋಗು, ಬೇಗ ಮಾಡಿ ಮುಗಿಸೋಗು. ಹಾಗೆ ನನಗೊಂದು ಲೋಟ ಕಾಫಿ ಕೊಡು. ಕಾಫಿ 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 ಹೊರತ್ತು. ಓಹೋ ಏನೋ ಜಿ, ಅತ್ತೆ ಸೊಸೆ ತುಂಬ ಸಂಭ್ರಮದಲ್ಲಿದ್ದೀರಾ ಇವತ್ತು. ಬೆಳಗ್ಗೆ ತಿಂಡಿ ವಾಸನೆ ಬೇರೆ ಬರ್ತಾ ಇದೆ. ಏನು ವಿಶೇಷ? ಬರ್ತಾ ಇದೆ ತಾನೆ. ನಾವಿಬ್ರು ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀವಿ. ಬಲ ಅತ್ತೆ. ಏನಂತ ಒಳ್ಳೆ ವಿಷಯ? ನೆನ್ನೆನೆ ಹೇಳಿದ್ನಲ್ಲಪ್ಪ, ನಿನ್ ಹೆಣ್ಣು ನೋಡಿದೀವಿ ಅಂತ. ಅವರು ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಈ ಸಂಭ್ರಮ ಇಲ್ಲ. ನಿಧಾನ ಕುಡಿಯಪ್ಪ. ಅಜ್ಜಿ, ನನಗೆ ಮದುವೆ ಬೇಡ ಅಂತ ನೆನ್ನೆನೆ ಹೇಳಿಲ್ವ ನಾನು? ಒತ್ತಿಯೋಗ ಆಡಿದ್ರೆ ಹಾಕ್ತೀನಿ ನೋಡು. ಸುಮ್ಮನೆ ನಾವು ಹೇಳ್ದಷ್ಟು ಕೇಳು. ಅಲ್ಲ ಅಜ್ಜಿ, ದಿವ್ಯಾ ಮತ್ತೆ ನನ್ನ ಸಂಬಂಧ ಇನ್ನೂ ಜೀವಂತವಾಗೇ ಇದೆ ಅಂಥದ್ರಲ್ಲಿ ನೀವು ಅದು ತಮ್ಮ ಭ್ರಮೆ. ಇಷ್ಟಕ್ಕೂ ಅವಳಿಗೋಸ್ಕರ ಇಷ್ಟೊಂದು ಒಳ್ಳೆಯವನಾಗಿ ತಾವೇನು ಸಾಧಿಸ್ಬೇಕಾಗಿಲ್ಲ. ಇವತ್ತು ಹುಡುಗಿ ಕಡೆಯವ್ರು ಬರ್ತಾ ಇದ್ದಾರೆ. ನೋಡಿ ಒಪ್ಕೊಂಡು ಅವ್ರ ಹತ್ರ ಮಾತಾಡು ಅಷ್ಟೇ. ಹೌದು ಅಳಿಯಂದ್ರೆ, ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬನ್ನಿ. ಅಲ್ಲ ಅತ್ತೆ, ನೀವುನಾ? ನೋಡಿ, ನಮ್ಮ ಮಗಳಿಂದ ನಿಮ್ಮ ಜೀವನ ಹಾಳಾಗಿದೆ. ಅದನ್ನು ಸರಿ ಮಾಡೋ ಜವಾಬ್ದಾರಿ ನಮ್ಮದು. ಹೋಗಿ ರೆಡಿಯಾಗಿ ಬನ್ನಿ. ಏನೋ ಅದು ಮೀನಾಮೇಷ ಎಣಿಸ್ತಾ ಇದೆಯಲ್ಲ, ಹೋಗು ಅನ್ವಲ್ಲ. ಯೋ, ಎದ್ದು ನಡಿಯಪ್ಪ. ಈಗಲೂ ದಿವ್ಯನ್ ಮನ್ಸಲ್ಲಿ ಇಟ್ಕೊಂಡು ಹೇಗೆ ಆಟ ಮಾಡ್ತಿದ್ದಾನೆ ನೋಡಿ ಅತ್ತೆ. ಈಗಲಾದ್ರೂ ಈ ಹುಡುಗನ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು ಜಾನಕಿ. ಸೀತಾ, ಯಾಕೆ ಒಂಥರ ಆಗ್ಬಿಟ್ಟೆ? ಏನಾಯ್ತು? ಯಾಕತ್ತೆ, ನಾನು ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಸತ್ಯ, ಯಾಕೆ ಹಾಗೆ ಅನ್ಕೋತೀಯ? ಅಕ್ಕನೇ ಹೇಳಿಲ್ವಾ ನನ್ನ ಸೊಸೆ ಅಂದ್ರೆ ನನಗೆ ಹೆಮ್ಮೆ ಅಂತ? ಅಕ್ಕ, ಏನಾಯ್ತು? ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋದ್ರಲ್ಲಿ ಮತ್ತೊಂದು ಸಮಸ್ಯೆ ಹುಡ್ಕೊಂಡು ಬರ್ತಾ ಇದೆಯಲ್ಲೇ. ಸಮಸ್ಯೆನಾ? ಏನಮ್ಮ ಅದು? ಕಾರ್ತಿಕ್, ಇಸ್ ದಟ್ ಇವನ್ ಅ ಕ್ವೆಶ್ಚನ್ ಟು ಆಸ್ಕ್? ನಿನ್ನ ಹೆಂಡತಿಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಆಗಲ್ವಾ? ಇದೆಲ್ಲ ಬೇಕಾ ಅವಳಿಗೆ? ಅಮ್ಮ ಹೇಗೆ ಡಿಸ್ಟರ್ಬ್ ಆಗಿದ್ದಾರೆ ನೋಡು. ಅಕ್ಕ ಪ್ಲೀಸ್, ಸತ್ಯನ ಕೈಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಆಗದಿದ್ದಾಗ ಅಮ್ಮನೇ ಹೋಗಿ ಎಕ್ಸಾಮ್ ಬರ್ಕೊಟ್ರು. ಇವಾಗ ಅಮ್ಮನೇ ಅವಳು ಮನೇಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ಮಾತಾಡಬೇಕು ಅಂತ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡ ಪ್ಲೀಸ್. ಟೈಮು ಯಾವಾಗಲೂ ಒಂದೇ ಥರ ಇರಲ್ಲ, ಅದಕ್ಕೆ ಫ್ಲಿಪ್ ಸೈಡ್ ಕೂಡ ಇರುತ್ತೆ. ಇಬ್ಬರು ಸ್ವಲ್ಪ ಸುಮ್ಮನಿರ್ತೀರಾ? ಸೀತಾ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ಬಿಡು. ಸತ್ಯ ಕೆಲಸಕ್ಕೆ ಹೋಗೋದು ಬೇಡ. ಏನು ಹೇಳ್ತಾ ಇದೀಯ ಸೀತಾ? ಅತ್ತೆ, ನಿಮ್ಮ ಸಹಾಯ ಸಹಕಾರನೇ ಇವತ್ತು ನಾನು ಇದನ್ನ ಪಾಸ್ ಮಾಡೋದಕ್ಕೆ ಕಾರಣ ಆಗಿರೋದು.
ನೀವು ಮುಂದೆನೂ ನನಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಾನು ಗೆದ್ದು ತೋರಿಸ್ತೀನಿ ಅತ್ತೆ. ನೀವು ಹೆಮ್ಮೆಯಿಂದ ಇವಳು ನನ್ನ ಸೊಸೆ ಅಂತ ಹೇಳ್ಕೋಬೇಕು. ಹಾಗೆ ನಾನು ಮಾಡ್ತೀನಿ. ನನಗೆ ನೀನು ಗೆಲ್ಲೋದು ಖುಷಿನೇ ಸತ್ಯ. ಆದರೆ ಈ ಪೊಲೀಸ್ ಕೆಲಸ ಬೇಡ, ಬೇರೆ ಏನಾದರೂ ಮಾಡು. ಗುರುಗಳ ಮಾತಿಗೆ ಹೆದರ್ಕೊಂಡು ಸೀತಾ ಈ ನಿರ್ಧಾರಕ್ಕೆ ಬಂದಿದ್ದಾಳ? ರಾಯ್ರೆ, ನೀವಾದರೂ ಅತ್ತೆಗೆ ಹೇಳಿ, ನಾನು ಈ ಅವಕಾಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನೀವು ನೋಡಿದ್ದೀರ. ಈ ಅವಕಾಶ ಮಿಸ್ ಆದ್ರೆ ಮತ್ತೆ ನಾನು ಈ ಜನ್ಮದಲ್ಲಿ ಕೆಲ್ಸಕ್ಕೆ ಸೇರೋದಕ್ಕೆ ಆಗಲ್ಲ. ದಯವಿಟ್ಟು ರಾಯ್ರೆ. ಸತ್ಯ, ಭಾವನೆಗೆ ಒಳಗಾಗಬೇಡ. ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡು. ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಅರ್ಥ ಇದೆ. ಸತ್ಯ, ಈಗ ತಾನೇ ನಿಮ್ಮ ಸಂಸಾರ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ನಿಮ್ಮ ಫ್ಯಾಮಿಲಿ ಶುರು ಮಾಡೋ ಸಮಯ. ನನಗೂ ವಯಸ್ಸಾಗಿದೆ, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ ಇರೋದಿಲ್ವಾ? ರಾಯ್ರೆ, ಎಷ್ಟೋ ಜನ ಹೆಣ್ಮಕ್ಳು ಮನೇನೂ ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು ಸಾಧನೆ ಮಾಡಿಲ್ವಾ? ನಾನು ಹಾಗೆ ಎರಡನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ರಾಯ್ರೆ. ಅಮ್ಮ ಸತ್ಯ, ಬೇರೆ ಯಾವುದೋ ಕೆಲಸ ಆಗಿದ್ದಿದ್ರೆ ನಿಮ್ಮ ಅತ್ತೆ ಇಷ್ಟೊಂದು ಭಯ ಪಡ್ತಿರ್ಲಿಲ್ಲಮ್ಮ. ನೀನು ಹೋಗ್ತಾ ಇರೋದು ಪೊಲೀಸ್ ಕೆಲಸಕ್ಕೆ. ಆ ಕೆಲಸದಲ್ಲಿ ಎಷ್ಟೊಂದು ರಿಸ್ಕ್ ಇರುತ್ತೆ ಅಂತ ನಿನಗೂ ಗೊತ್ತಿದೆಯಲ್ಲಮ್ಮ. ಅದು ಅಲ್ಲದೆ ನ್ಯಾಯ ಅಂತ ಬಂದಾಗ ನೀನು ಹಿಂದೆ ಮುಂದೆ ನೋಡದೆ ನುಗ್ಗು ಬಿಡ್ತೀಯ. ಒಂಥರ ಅದು ಒಳ್ಳೆಯದೇ. ಆದರೆ ನಿನ್ನ ಕೌಟುಂಬಿಕ ಜೀವನಕ್ಕೆ ತೊಂದರೆ ಆಗಬಾರ್ದಲ್ವ ಮಗಳೇ? ಅದು ಅಲ್ಲದೆ ಆ ಕೆಲಸದಲ್ಲಿ ಪರ್ಸ್ನಲ್ ಲೈಫ್ ಅಂತ ಇರೋದೇ ಇಲ್ಲಮ್ಮ. ಸದಾ ಸರ್ಕಾರಿ ಸೇವೆಗೆ ಒಗ್ಕೊಂಡಿರಬೇಕು. ಅದು ನಮ್ಮ ಕುಟುಂಬಕ್ಕೆ ಆಗಬರೋದಿಲ್ಲಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.